ಡೈಲಿ ಎಷ್ಟು ಹಾಲು ಬರುತ್ತೆ? 300 ಆಗುತ್ತೆ. 300 ಲೀಟ್ರ್? ಹೌದು. ಬೆಳಗ್ಗೆ ಸಾಯಂಕಾಲನಾ? ಹಾಂ, ಬೆಳಗ್ಗೆ 150, ಸಂಜೆ 150 ಹಾಕ್ತೀರಿ ಈಗ? ನಂದಿನಿ ಇದಕ್ಕೆ ಡೈರಿ KMFಗೆ ಹಾಕೋದು. ಮತ್ತೆ ಎಷ್ಟು ಬಂಡವಾಳ ಹಾಕಿರಿ ಈಗ? ಒಂದು 10-15 ಲಕ್ಷ ಹಾಕಿದ್ದೀವಿ. 10-15 ಲಕ್ಷ ಹಾಕಿರ? ಹಸುಗೇನೆ. ಹಸುಗೇನೆ? ತಿಂಗಳ ಎಷ್ಟು ಬರುತ್ತೆ ನಿಮಗೆ? ತಿಂಗಳಿಗೆ 3 ಲಕ್ಷ ಬರುತ್ತೆ. ತಿಂಗಳಿಗೆ 3 ಲಕ್ಷ ಬರುತ್ತೆ? ಹೌದು. ಇದ್ರಾಗ ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿಯುತ್ತೆ? 1.5 ಖರ್ಚಾಗುತ್ತೆ, 1.5 ಉಳಿಯುತ್ತೆ. ಆಮೇಲೆ ನಮ್ಮ KMF ಡೈರಿಯಿಂದ ಲೋನ್ ಕೊಡಿಸಿದ್ರು. ಆ ಲೋನಲ್ಲಿ ಇನ್ನೊಂದು 4 ಹಸು ತಗೊಂಡು ಆ ಬಿಲ್ಲಲ್ಲಿ EMI ಕಟ್ಟಿ ಮತ್ತೆ ತಗೊಂಡಿದ್ದು. ಓ, ಡೈರಿಯಿಂದ ಎಷ್ಟು ಕೊಡಿಸಿದ್ರು ನಿಮಗೆ? 5 ಲಕ್ಷ ಲೋನ್ ಕೊಡಿಸಿದ್ರು. ಯಾವ ಬ್ಯಾಂಕ್? ಬರೋಡಾ ಬ್ಯಾಂಕು, ಶಾಂಭವನಹಳ್ಳಿಲಿ. ಹೌದಾ? ಎಷ್ಟು ಪರ್ಸೆಂಟೇಜಲ್ಲಿ? 70 ಪೈಸಾ, 70 ಪೈಸಾ. 70 ಪೈಸಾ ಬಡ್ಡಿಯಲ್ಲಿ ನಿಮಗೆ ಲೋನ್ ಸಿಕ್ಕಿತ್ತು? ಹೌದು. 5 ಲಕ್ಷ? ಹೌದು. KMF ಇಂದಾನೆ ಸರ್ ನಾವು ಇದುವರೆಗೂ ಮಾಡ್ತೀವಿ, ತಿಂತೀರಾ ಅನ್ನೋದು KMF ಇಂದಾನೆ. ಅದರಿಂದ ಸಂಪಾದನೆ ಮಾಡಿ ನಾವು ಜೀವನ ಮಾಡ್ತಿರೋದು. ಚೆನ್ನಾಗೈತೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನವೀನ್ ಸರ್, ಈಗ ಎಲ್ಲಿದ್ದೀವಿ ಸರ್ ನಾವೀಗ? ನಾವು ಇವತ್ತು ರಾಮನಗರ ತಾಲೂಕು ಕಣ್ವಾ ಗ್ರಾಮದಲ್ಲಿ ಇದ್ದೀವಿ. ಕಣ್ವಾ ಗ್ರಾಮ. ಓಕೆ. ನಮ್ಮ ರಾಮನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲನ್ನ ಹಾಕುವಂತವ್ರು, ಅಂದ್ರೆ ಅತಿ ಹೆಚ್ಚು ಹಾಲನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕುವಂತಹ ಒಬ್ಬ ತರುಣ ಯುವಕ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮಂಜು ಅಂತೇಳಿ ಬಹಳ ಉತ್ಸಾಹ ಯುವಕ. ಹಸುಗಳನ್ನ ಕಟ್ಕೊಂಡು ಹೈನುಗಾರಿಕೆಯನ್ನ ಮಾಡ್ಬೇಕು ಅಂತೇಳಿ ಕನಸನ್ನ ಕಟ್ಕೊಂಡು ಹಸುಗಳನ್ನ ಸಾಕಣೆ ಮಾಡಿ ದಿನಕ್ಕೆ 350 ಲೀಟರ್ ಹಾಲನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕ್ತಾ ಇದ್ದಾನೆ. ಅವನ ಪರಿಚಯ ಮಾಡ್ಕೊಡ್ಬೇಕು ಅಂತ ನಾನು ಕರ್ಕೊಂಡ್ ಬಂದಿದ್ದೀನಿ. 350 ಲೀಟರ್? ಹೌದು, 350 ಲೀಟರ್ ಹಾಲನ್ನ ಸರಬರಾಜು ಮಾಡ್ತಾನೆ. ಒಬ್ಬರು? ಹೌದು, ಒಬ್ಬ ಯುವಕ. ಅದು ಒಂದು ತುಂಡು ಭೂಮಿ ಇಲ್ಲ? ಹೌದು ಸರ್, ಅದು ಬಹಳ ವಿಶೇಷ. ಒಂದು ತುಂಡು ಭೂಮಿ ಇಲ್ಲ, ಬಟ್ ಬೇರೆಯವ್ರ ಜಮೀನ್ ಮಾಡ್ಕೊಂಡು ಆತ ಮಾಡ್ತಾ ಇರೋಂಥದ್ದು. ಬಹಳ ವಿಶೇಷ ಗೆಳೆಯರೇ. ನಾವು ಯಾವಾಗಲೂ ಕಾರಣಗಳನ್ನು ಹೇಳ್ತಾ ಇರ್ತೀವಿ, ನಮ್ಗೆ ಅದು ಇಲ್ಲ ಇದು ಇಲ್ಲ, ಇದ್ರೆ ಮಾಡ್ಬಿಡ್ತಿದ್ದೋ ಅಂತ. ಬಟ್ ಏನು ಇಲ್ಲ ಅಂದ್ರೂ ಕೂಡ ಒಂದು ಉತ್ಸಾಹ, ಒಂದು ಪ್ರಯತ್ನಶೀಲತೆ ಇದ್ರೆ ಯಾವ ವ್ಯಕ್ತಿ ಬೇಕಾದ್ರೆ ಏನ್ ಬೇಕಾದ್ರೆ ಸಾಧಿಸ್ಬೋದು. ಬನ್ನಿ, ಅವ್ರು ಯಾರು, ಅವ್ರ ಸಾಧನೆ ಏನು, ಹೇಗೆ ಮಾಡಿದ್ರು, ದಿವಸ ಎಷ್ಟು ದುಡಿತಾ ಇದ್ದಾರೆ ಏನು ಅನ್ನೋದನ್ನು ಎಲ್ಲವನ್ನು ತೋರಿಸ್ತೀವಿ. ಇದು ಒಂದು ಸಣ್ಣ ಹಳ್ಳಿ ರಾಮನಗರದಲ್ಲಿ ಇರ್ತಕ್ಕಂಥದ್ದು. ಬರ್ರಿ, ಇವ್ರನ್ನ ಪರಿಚಯ ಮಾಡಿಸ್ತೀವಿ ಈಗ. ಬನ್ನಿ ಸರ್. ಸರ್. ಓಕೆ. ಅಬ್ಬಾ, ಏನ್ ಪ್ರಪಂಚ ಇದು ನೋಡಕ್ಕೆ? ಪ್ರಪಂಚನೇ ಖುಷಿ ಆಯ್ತು. ಬಹಳ ಅದ್ಭುತವಾಗಿದೆ. ಮಂಜು ಪ್ರಪಂಚ ಇದು. ಮಂಜು ಪ್ರಪಂಚ. ಮಂಜು ಅವರೇ ನಮಸ್ತೆ. ನಮಸ್ಕಾರ ಸರ್. ನೋಡ್ರಿ, ನಿಮ್ಮನ್ನ ಬೆಂಗಳೂರಿಂದ ಹುಡ್ಕೊಂಬಂದಿದ್ದೀವಿ. ಏನು ಸಾಹಸದ ಕಥೆಯಪ್ಪ ನಿಮ್ದು. ಮಂಜು ಅವರೇ, ಸುಮಾರು ಕತೆ ಕೇಳಿ ನಾನು. ಒಂದು ತುಂಡು ಜಮೀನು ಇಲ್ದಂಗೆ ಇಷ್ಟು ಹಸು ಕಟ್ಟಿರಲ್ಲ, ಅದಕ್ಕೆ ಓಡಿ ಬಂದಿದ್ದು ನಾನು. ಹೌದು ಸರ್, ಜಮೀನೇ ಇಲ್ಲ ನಮಗೆ. ಜಮೀನೇ ಇಲ್ಲ? ಇಲ್ಲ ಸರ್. ಜಮೀನೇ ಇಲ್ದಂಗೆ ಇವನ್ನೆಲ್ಲ ಮಾಡ್ಬೇಕಂತ ಹೆಂಗೆ ಬಂತ ಐಡಿಯಾ ನಿಮಗೆ? ಹಸು ಸಾಕ್ಬೇಕು ಅಂತ ತುಂಬಾ ಆಸೆ ಇತ್ತು. ಒಂದೊಂದೊಂದು ತಗೊಂಡು ಇಷ್ಟು ಸಾಕಿದ್ದು. ಒಂದೊಂದು ತಗೊಂಡು ಈಗ ಎಷ್ಟು ಅದಾವ್ರಿ? 26 ಐತೆ. 26? ಯಾವಾಗ ಶುರು ಮಾಡಿದ್ದು ನೀವು? 2 ಇಯರ್ಸ್ ಆಯ್ತು. ನಿಮ್ಗೆ ವಯಸ್ಸು ಎಷ್ಟು ಈಗ? 25. 2 ವರ್ಷದಿಂದ ಶುರು ಮಾಡಿರಿ? 2 ವರ್ಷದಿಂದ ಎಷ್ಟಿದ್ವು? ಸ್ಟಾರ್ಟಿಂಗ್ ನಮ್ಮ ಅಜ್ಜಿ ಅವ್ರು ಸಾಕಿದ್ರು 2. ಅದನ್ನ ಸೇಲ್ ಮಾಡ್ಬಿಟ್ಟು 1 ತಗೊಂಡಿದ್ದು. ಆಮೇಲೆ ಅದೇ ಕಂಟಿನ್ಯೂ ಮಾಡಿದ್ದು. ಬರೀ 2 ವರ್ಷದಾಗ ಇಷ್ಟ ಆಗ್ಯಾವ? ಹೌದು. ಎಷ್ಟು ಫಲ ಕೊಡ್ತೀರಿ ಹಂಗಾರೆ? ಇಲ್ಲಿ ಏನ್ರಿ ಇದು? 20 ಹಸು ಐತೆ, 18 ಹಾಲು ಕರಿ ಐತೆ, 6 ಫಲ ಐತೆ, 5 ಕರು ಐತೆ. ಹೌದಾ? 2 ವರ್ಷದಾಗ? ಹೌದು. ಈ ಮ್ಯಾಜಿಕ್ ಬರೀ ಹೇಳ್ಬೇಕು ನಮಗೆ. ನೀವು ಹೆಂಗ್ ನಂಬಕ್ಕಾಗಲ್ಲ ನನಗೀಗ. ಹಸು ಕುಡಿಸ್ಬಿಡೋದಾ? ಹೆಂಗಾರು ಕುಡಿಸ್ಬೇಕಲ್ಲ ಅವಕ್ಕೆ. ಹೌದಾ? ಈ ಹಾಲು ಕುಡಿಸಿ ಹಸು ಕುಡಿಸ್ಬಿಡ್ತೀರಾ? ಕರುಗೆ ಉಳಿದಿದ್ದು ಮಾರೋದು ನೀವು? ಎಷ್ಟು ಇದು ಫುಲ್ ಎಲ್ಲ ಕುಡಿಸ್ತಾ ಇದ್ದೀರಿ? ಅದಕ್ಕೂ ಐತೆ. ಹೌದಾ? ಒಂದಿಷ್ಟು ಕುಡಿಸೋದೇನಾ? ಹೌದು. ಈಗ ಐತಲ್ಲ ಇದು, ಏನು ಮತ್ತೆ ಈ ಜಮೀನು ನಿಮ್ದಲ್ಲ? ನೀದು ಬೇರೆಯವ್ರದ್ದು ಸರ್. ಬೇರೆಯವ್ರದ್ದು? ಹೌದು. ಹೌದಾ? ಹೌದು, ಬೇರೆಯವ್ರದ್ದು ಲೀಸ್ಗೆ ಹಾಕ್ಸ್ಕೊಂಡಿರೋದು. ಲೀಸ್ಗೆ ಹಾಕ್ಸ್ಕೊಂಡಿದ್ದೀರಿ? ಹೌದು. ಅಯ್ಯೋ ಶಿವನೇ. ಡೈಲಿ ಎಷ್ಟು ಹಾಲು ಬರುತ್ತೆ? 300 ಆಗುತ್ತೆ. 300 ಲೀಟರ್? ಹೌದು. ಬೆಳಗ್ಗೆ ಸಾಯಂಕಾಲನಾ? ಬೆಳಗ್ಗೆ 150, ಸಂಜೆ 150 ಹಾಕ್ತೀರಿ ಈಗ? ನಂದಿನಿ ಇದಕ್ಕೆ ಡೈರಿ KMFಗೆ ಹಾಕೋದು. ಏನು ಓದಿದ್ದೀರಿ ಮಂಜು? ಡಿಗ್ರಿ ಆಗೈತೆ ಸರ್, BCA. BCA? ಹೌದು. ಮತ್ತೆ ಹೆಂಗೆ ಇದನ್ನ ಮಾಡ್ಬೇಕಂತ ಬಂತು ನಿಮಗೆ? BCA ಕಂಪ್ಲೀಟ್ ಮಾಡಾದ್ಮೇಲೆ ಸಾಕ್ಬೇಕು ಅಂತ ಅನಿಸ್ತು. ಆಮೇಲೆ ಒಂದೊಂದು ತಗೊಂಡು ಸಾಕಿ ಇಷ್ಟ ಆಗಿದ್ದು. ಓಕೆ. ಅಲ್ಲ, ಇದಕ್ಕೆ ನಿಮ್ಗೆ ಹುಲ್ಲು ಗಿಲ್ಲು ಬೆಳೆಯೋದು ಗಿಳಿಯೋದು ಎಲ್ಲ ಏನು ಮಾಡಿದಿರಿ? ಹುಲ್ಲು ಯಾವಾಗಲೂ ತರಿಸ್ಕೊಳ್ಳೋದೆ ಸರ್. ಇದು ಜೋಳ ತರಿಸ್ಕೋತೀವಿ ಯಾವಾಗ್ಲೂ.
ಕಂಟಿನ್ಯೂಸ್ ಆಗಿ ಎಲ್ಲಿಂದ ತರಿಸ್ತೀರಿ? ತಲಕಾಡಿಂದ ಹಾ, ತಲಕಾಡಿಂದ ತರ್ಸೋದು. ತಲಕಾಡಿಂದ ಮೇವು ತರಿಸ್ತೀರಿ? ಹೌದು. ಎಷ್ಟು ತರಿಸ್ತೀರಿ? ಅಷ್ಟು ಆಗಕ್ಕೆ ಭಾಳ ಬೇಕಲ್ಲ. 1 ಟನ್ ತರಿಸಿದ್ರೆ 3 ದಿನ ಆಗುತ್ತೆ. 1 ಟನ್ ತರಿಸ್ತೀರಿ? 1 ಟನ್ಗೆ ಎಷ್ಟು? 4,500 ಸಾವಿರ. 4,500. ಓಕೆ. ಹಾಲು ಒಂದು ತಿಂಗಳಿಗೆ ಎಷ್ಟಾಯ್ತು ಹಂಗಾರೆ? ದಿವಸ 300 ಅಂದರೆ 9,000 ಲೀಟ್ರ್ ಆಗುತ್ತೆ. 9,000 ಲೀಟ್ರ್ ಹಾಕ್ತೀರಿ ತಿಂಗಳ? ಹೌದು. ಮೋಸ್ಟ್ಲಿ ಹೆಚ್ಚು ಹಾಕೋರು ನೀವೇ ಅನ್ಸುತ್ತೆ. ಹೌದು ಸರ್. ಹಾಂ, ಹೌದು. ಹೈಯೆಸ್ಟು? ಹೌದು. ಹಾಂ, ಓಕೆ. ಏನು ನಾನು ಈಗಲೂ ನಂಬಕ್ಕಾಗ್ತಿಲ್ಲ. ನಾನು ನೋಡ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಿ, ನಂಬಕ್ಕೆ ನಿಜಕ್ಕೂ ಆಗ್ತಿಲ್ಲ ಮಂಜು. ಇವೆಲ್ಲ ನಮ್ಮಸನೆ ಸರ್. ಹಾ. ಇರೋದೆಲ್ಲ ಯಾವ್ಯಾವ ಎಷ್ಟೆಷ್ಟು ಈಗ ಮೊದಲು ತಂದಿದ್ವಿ ಅವು? ಫಸ್ಟ್ ತಂದಿದ್ದು ಅಲ್ಲಿ ಕೆಳಗಡೆ ಐತೆ. ಹಾಂ ಅದೇ ಫಸ್ಟ್ ಹಸು. ಹಾಂ, ಅವೆಲ್ಲ ಅದ್ರ ಕರುನ ಇವು? ಕರು ಸಾಕಿಲ್ಲ, ಎಲ್ಲ ತಗೊಂಡೇ ಮೇಯಿಸಿರೋದು. ಕರುವಿನ ಸಾಕಿದ್ದು ಅಲ್ಲೊಂದು ಐತೆ, ಮತ್ತೆ ಇಲ್ಲೊಂದು ಐತೆ. ಆಮೇಲೆ ಉಳಿದಿದ್ದು ತಂದು ಸಾಕಿರೋದ? ಎಲ್ಲ ತಗೊಂಡಿದ್ದೇನೆ. ಎಲ್ಲಿಂದ ತೊಗೊಂಡ್ರಿ? ಮಾಮೂಲಿ ರೈತರ ಹತ್ರ. ರೈತರ ಹತ್ರ? ಹೆಂಗೆ ತೊಗೊಂಡ್ರಿ? ಹಸು ಸೇಲ್ ಮಾಡ್ತೀನಿ ಅಂತಂದಾಗ ಹೋಗಿ ನಮ್ಗೆ ವ್ಯಾಪಾರ ಮಾಡ್ಕೊಂಡು ಇಟ್ಕೊಬರೋದು. ಎಷ್ಟಕ್ಕೆ ಹೆಂಗೆ ಸಿಕ್ಕು ಇವೆಲ್ಲ? ಎಲ್ಲ 1,80,000 90,000 ಹಂಗಾಗೈತೆ. ಮತ್ತೆ ಎಷ್ಟು ಬಂಡವಾಳ ಹಾಕಿರಿ ಈಗ? ಒಂದು 10-15 ಲಕ್ಷ ಹಾಕಿದ್ದೀವಿ. 10-15 ಲಕ್ಷ ಹಾಕಿರ? ಹಸುಗೇನೆ. ಹಸುಗೇನೆ? ತಿಂಗಳ ಎಷ್ಟು ಬರುತ್ತೆ ನಿಮಗೆ? ತಿಂಗ್ಳಿಗೆ 3 ಲಕ್ಷ ಬರುತ್ತೆ. ತಿಂಗಳಿಗೆ 3 ಲಕ್ಷ ಬರುತ್ತೆ? ಹೌದು. ಇದ್ರಾಗ ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿಯುತ್ತೆ? 1.5 ಖರ್ಚಾಗುತ್ತೆ, 1.5 ಉಳಿಯುತ್ತೆ. 1.5 ಖರ್ಚಾಗುತ್ತೆ, 1.5 ಉಳಿಯುತ್ತೆ. ಹಾಂ. ಹಾಂ, ಹೌದು ಸರ್. ಓಕೆ. ಹಾಂ, ಈಗ ಮುಂದೆ ಈಗ ಏನು ಜಮೀನು ತೊಗೋಬೇಕಂತಿದ್ಯಾ? ಏನು ಮಾಡ್ಬೇಕಂತಿದ್ದೀರಿ? ಶೆಡ್ ಮಾಡಬೇಕು ಕ್ಲೀನಾಗೆ. ಹಾಂ. ಒಂದೇ ಕಡೆ ಬುಟ್ಟಿ ಮೇಯ್ಸಂಗೆ ಹಾಂ, ಮುಂದೆ ಮಾಡಬೇಕು ಸರ್. ಇನ್ನೊಂದು 10 ವರ್ಷ ಜಾಸ್ತಿ ಮಾಡಬೇಕು. ಹಾಂ, ಇನ್ನೊಂದು 10 ವರ್ಷ ಜಾಸ್ತಿ ಮಾಡಬೇಕು. ಇನ್ನೊಂದು 10 ವರ್ಷ ಜಾಸ್ತಿ ಮಾಡಬೇಕು ಅಂದ್ರೆ ಇನ್ನೂ ಜಾಸ್ತಿ ಇದಾಗುತ್ತೆ. ಎಷ್ಟು ಜನ ಕೆಲಸ ಮಾಡ್ತೀರಿ ಇದಕ್ಕೆ? ಒಬ್ಬನೇ. ಒಬ್ಬರೇ? ಏ ಹೌದು, ಒಬ್ಬನೇ. ಅಲ್ಲ ಮರ್ಯ, ಏನು 30 ಹಸು ಏನು ಹುಡುಗಾಟನ ಅದೇನು? ಒಬ್ಬರೇನೆ, ಯಾರು ಇಲ್ಲ. ಇಲ್ಲಿ ನಮ್ಮ ಅಜ್ಜಿ ಅವರೇ. ಹಾಂ. ಅವ್ರು ಮಾಮೂಲಿ ಕ್ಯಾನ್ ತೊಳೆಯೋದು ಎಲ್ಲ ಮಾಡ್ಕೊಡ್ತಾರೆ. ಹಾಂ. ಮಿಕ್ಕಿದೆಲ್ಲ ನಮ್ದೇ. ಮೇವು ತರ್ಸ್ಕೊತೀವಿ ಯಾವಾಗ್ಲೂ. ಹಾಂ. ಅಲ್ಲ, ಏನೇನು ನಿಮ್ದು ದಿನಚರಿ ಹೇಳ್ರಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ, ಏನು ಮಾಡ್ತೀರಿ? ಬೆಳಗ್ಗೆ ಒಂದು 5-5:30 ಎದ್ದೊಳೋದು. ಹಾಂ. ಹಸಿ ಹಿಡ್ಕೋಗಿ ಹಾಲು ಕರೆದು ಹಾಲು ಹಾಕ್ಬಿಟ್ಟು ಬಂದು ಮೇವು ಕೊಟ್ಟು ಇಲ್ಲಿ ಇಟ್ಕೊಂಬಂದು ಈಚೆ ಕಡೆ ಕಟಾಕಿ, ಆಮೇಲೆ ಮೇವು ತಂದಾಕಿರ್ತಾರೆ, ಮೇವು ಹಾಕ್ತಿವಿ. ಆಮೇಲೆ ಸಗಣಿಲಿ ಎತ್ತಾಕಿ ಗೊಂದು ಕ್ಲೀನ್ ಮಾಡಿ ಮಾಮೂಲಿ ಇಷ್ಟೇ ಕೆಲಸ. ತಿರ್ಗಿ ಸಂಜೆ ಆದ್ಮೇಲೆ ಸೇಮ್ ತಿಂಡಿ ಕೊಟ್ಟು ಹಾಲು ಕರಿಯೋದು. ಹೌದಾ? ಇಷ್ಟು ಕೆಲಸ ಮುಗಿದೋಯ್ತು? ಇಷ್ಟೇ. ಸಿಂಪಲ್ ಈಸಿ ಕೆಲಸ. ಈಸಿ ಕೆಲಸನ ಇದು? ಹೌದು. ಶಿವನೇ, ನೀನು ಈಸಿಯಾಗಿ ಹೇಳ್ತಾ ಇದೆಯಾ, ನಮ್ಗೇನು ಈಸಿ ಕೆಲಸ ಅಂತ ಅನಿಸ್ತಿಲ್ಲ ಅದು? ಈಸಿ ಸರ್, ಆರಾಮಾಗಿ ಮಾಡ್ಬೋದು. ಪ್ರೇರಣೆ ಏನಂತ ನಿಮ್ಗೆ? ಹಸು ಸಾಕ್ಬೇಕು ಅಂತ ಯಾಕೆ ಅನಿಸ್ತು ಅನ್ನೋದು ಬಹಳ ಮುಖ್ಯ. ಸಾಕ್ಬೇಕು ಅಂತ ತುಂಬಾ ಆಸೆ ಇತ್ತು. ಒಂದೊಂದು ಸಾಕ್ತಿದಾಗಲೂ ಕಾಲೇಜ್ಗೆ ಹೋಗ್ಬೇಕಾದ್ರು ಸಾಕ್ಬೇಕು ಅಂತ ಆಸೆ ಇತ್ತು. ಇಷ್ಟೊಂದು ಸಾಕ್ತೀನಿ ನನಗೂ ಗೊತ್ತಿರ್ಲಿಲ್ಲ. ಒಂದೊಂದು ತಗೊಂಡು ಸಾಕಾದ್ಮೇಲೆ ಸಾಕಿದ್ದು. ಈಗ ಬೇಕಾದಷ್ಟು ಜನ ಹೈನುಗಾರಿಕೆಯವರು ಮುಚ್ಕೊಂಡು ಹೋಗೋರು ಇದ್ದಾರೆ, ಕೆಲವೊಬ್ರು ಅದರಲ್ಲಿ ಲಾಸ್ ಇದೆ ಅಂತ ಹೇಳೋರು ಇದ್ದಾರೆ, ಅಯ್ಯೋ ಅದ್ರ ಸವಾಸನೆ ಬೇಡ ಅಂತ ಹೇಳೋರು ಇದ್ದಾರೆ. ನಿಮ್ಗೆ ಹೆಂಗೆ ಇದನ್ನ ಲಾಭದಾಯಕ ಉದ್ಯಮ ಹೇಗೆ ಮಾಡಕ್ ಸಾಧ್ಯ ಆಯ್ತು ಅಂತ? ಲಾಸ್ ಆಗುತ್ತೆ ಸರ್, ಮಾಮೂಲಿ ಏನು ಮಾಡಕ್ಕಾಗಲ್ಲ. ಲಾಸ್ ಹೆಂಗಾಗುತ್ತೆ ಅದನ್ನ ಹೇಳ್ಬೇಡ ಫಸ್ಟ್. ಆಮೇಲೆ ನಮ್ಮ ಸುಗೇನೆ ಕಾಲು ಬಾಯಿ ರೋಗ ಬಂದಿತ್ತು. ಕಂಟಿನ್ಯೂಸ್ 15 ಡೇಸ್ ಟ್ರೀಟ್ಮೆಂಟ್ ಮಾಡಿಸಿ ಹಾಲು ಯಾವ್ದು ಕೊಟ್ಟಿಲ್ಲ. ಅವಾಗ ಆಟೋಮೆಟಿಕ್ ಲಾಸ್ ಆಗೇ ಆಗುತ್ತೆ. ಅದನ್ನ ನಾವು ಸರಿ ಮಾಡಿಸಿ ಮುಂದೆ ಕಂಟಿನ್ಯೂ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ. ಅದನ್ನೇ ನಾವು ಲಾಸ್ ಅಂತ ಬಿಟ್ಬಿಟ್ರೆ ನಮ್ಗೆ ಮತ್ತೆ ಲಾಸ್ ಆಗೋದು. ಓಹೋ, ನೀವು ಉತ್ಪನ್ನ ಹಾಲಿನ ಕಡೆ ಕೊಡೋದಕ್ಕೆ ಗಮನ ಎಷ್ಟು ಕೊಡ್ತೀವೋ, ಸಾಕುವಿಕೆಯಲ್ಲಿ ಅದನ್ನ ಆರೈಕೆ ಮಾಡೋದ್ರಲ್ಲಿ ಕೂಡ ಗಮನ ಕೊಡಬೇಕು. ಅದು ನಿಮ್ಮ ಯಶಸ್ಸಿನ ಗುಟ್ಟು ಅಂತೀರಿ? ಹೌದು. ಓಕೆ. ಲಾಸ್ ಮಾಮೂಲಿ ಆಗೇ ಆಗುತ್ತೆ. ಲಾಸ್ ಆದಾಗ್ಲೂ ನಾವು ಏನ್ ಕ್ಲೀನ್ ಇದು ಮಾಡ್ತೀವಿ ಅದನ್ನ ಕ್ಲೀನಾಗಿ ನಾವು ಮಾಡ್ಕೋದ್ರೆ ಪ್ರಾಫಿಟ್ ಆಗೇ ಆಗುತ್ತೆ. ಡಾಕ್ಟರ್ ಅವ್ರದೆಲ್ಲ ಫ್ರೀ ಉಚಿತ ಎಲ್ಲ ಸಲಹೆ ಇದೆ, ಡಾಕ್ಟರ್ ಉಚಿತ ಇದೆ, ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದಾರ? ಬರ್ತಾರೆ. ನಮ್ಮ ಡೈರಿ KMF ಇಂದಾನೆ ಕರೆಸ್ತಾರೆ. DM ಸರ್ ಇದಾರೆ, ನಮ್ಮ ಡೈರಿ ಅವ್ರು ಇದಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಓಕೆ. ಓಹೋ. ಹಾಂ. ಈಗ ಇವಕ್ಕೆ ಸೆಡ್ ಇಲ್ಲ, ಏನಿಲ್ಲ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ 3 ಇದೆ. ಇವು ಹೇಗೆ ಮಾಡ್ತೀರಿ ಮತ್ತೆ ಇದನ್ನ? ಇಲ್ಲಿ ನಳ್ಳಿರುತ್ತೆ ಯಾವಾಗ್ಲೂ, ಯಾವಾಗಲೂ ಇಲ್ಲೇ ಇರುತ್ತೆ. ಇವಾಗ ಮರ ಎಲ್ಲ ಒಣಗೋಗೈತೆ, ತಿರ್ಗಿ ಸಿಗಿರ್ತಾವಲ್ಲ. ಇದು ಯಾರ್ದು? ಇದು ನಮ್ಮ ಪಕ್ಕದ ಮನೆಯವ್ರದ್ದು. ಪಕ್ಕದ ಮನೆಯವ್ರದ್ದು. ಇದೇನು ಹೆಂಗೆ ಹಾಕ್ಸ್ಕೊಂಡ್ರಿ? ಹೆಂಗಿದೆ? 50,000 ಕೊಟ್ಟು ನಾವೇ ಮಾಡ್ಕೊಂಡಿದೀವಿ. 50,000 ಕೊಟ್ಬಿಟ್ಟು ನಾವು ಬಿಟ್ಟಾಗ ಅವ್ರು ಅಮೌಂಟ್ ರಿಟರ್ನ್ ಕೊಡ್ತಾರೆ ನಮ್ಗೆ. ಓ, ಹಂಗೆ ಮಾತಾಡ್ಕೊಂಡಿದ್ದೀರಿ? ಲೀಸು? ಹೌದು. ಓಕೆ. ಹಾಂ. ಇದು ಎಲ್ಲ ನಾನು. ಹಾಂ, ಅಂದರೆ ನೀವು ಮಾಡಿದ ಮೇಲೆ ಆಗಿದೆ, ಕೊಟ್ಟಿದ್ದಾರೆ, ನೀವು ತಗೊಂಡಿದ್ದೀರಿ. ಸೊ ಮೊದಲು ಆರಂಭನೇ ಕಷ್ಟ ಎಲ್ರದ್ದು. ಹೌದು. ಅದಕ್ಕೆ ಕಾರಣಗಳು 108 ಇರುತ್ತೆ. ಈಗ ಬೇಕಾದಷ್ಟು ಜಮೀನು ಇರೋರೇ ಇದನ್ನ ಮಾಡಕ್ ಹೆದರ್ತಾರೆ. ಹೌದು. ಹೌದು. ಏನ್ ಕಾರಣ ಅಂತೀರಿ ಅದಕ್ಕೆ? ಸರ್, ಮಾಡ್ಬೇಕು ಅಂತ ಆಸೆ ಇದ್ರೆ ಜಮೀನ್ ಇಲ್ಲ ಅಂದ್ರೂ ಮಾಡ್ಬೋದು.
ಮಾಡಬೇಕು ಅಂತ ಆಸೆ ಇರ್ಬೇಕಂತ ಅಷ್ಟೇನೆ. ಓಕೆ. ಹಾಂ ಹಾಂ ಹಾಂ. ನೀವೆಲ್ಲಾರ ಕೆಲ್ಸಕ್ಕೆ ಟ್ರೈ ಮಾಡಿದ್ರಿ? ಏನಿಲ್ಲ, ಅವ್ನು ಚಿಕ್ಕದ್ರಿಂದನೇ ಆಸೆ ದನ ಸಾಕಬೇಕು, ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಡ್ದು ಅಂತ. ಮೊಮ್ಮಗನ? ಮೊಮ್ಮಗ, ಮಗಳ ಮಗ. ಮಗಳ ಮಗ. ಚಿಕ್ಕವರಿದ್ದಾಗಿಂದ ಚಿಕ್ಕವರಾಗಿದ್ದಂಗೆ ನಾವು 1-2 ಮಡಿಕೊಂಡಿದ್ದೋ. ಅವಾಗ ಇಸ್ಕೊಂಡಿಂದ ಬಂದು ನಮ್ಮ ಜೊತೇಲಿ ಆಮೇಲೆ ನಾನು ಹಸನೇ ಮಾಡಬೇಕು, ಹೊರಗಡೆ ನಾನು ಹೋಗ್ಬೇಡ್ದು ಕೆಲಸಕ್ಕೆ, ನೀನು ನನ್ನ ಕೆಲ್ಸಕ್ಕೆ ಹೋಗು ಹೊರಗಡೆ ಅಂತ ಹೇಳ್ಬೇಡ ಅಂತ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟ. ಅವಾಗ ಬಿಟ್ಬಿಟ್ಟು ನಾವು ಅವನಿಷ್ಟಂತೆ ಬಿಟ್ಬಿಟ್ಟ. ಮತ್ತೆ ಓದ ಮುಂದೆ ಮತ್ತೆ ಏನಿತ್ತು ನಿಮ್ಮ ಕಲ್ಪನೆ? ಓದಿದ್ರಲ್ಲ? ಅಷ್ಟು ಗಂಟೆ ಓದುದ. ಆಮೇಲೆ 2 ವರ್ಷ ಓದು ಅಂತ ಹೇಳ್ತವ್ರಮ್ಮ. ಹೋದ. ನಾನು ಇದೇ ಕೆಲಸ ಮಾಡ್ಕೊಂಡಿರ್ತೀನಿ, ನನ್ನ ಓದು ಅಂತ ಹೇಳ್ಬೇಡ, ನೀನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಡ ಅಮ್ಮ ಅಂತ ಹೇಳ್ಬಿಟ್ಟ. ಅವಾಗ ಬಿಟ್ಬಿಟ್ರ ಅವ್ರಮ್ಮ. ನೀನು ಇಷ್ಟ ಕಣಪ್ಪ, ನೀನು ಬದುಕು. ಆಯ್ತು. ಈಗ ನಿಮ್ದು ಹೇಳ್ರಿ, ನೀವು 2 ಹಸುನಲ್ಲೇ ಒಂದು ಸಂಸಾರ ಸಾಕಿದಿರಿ, ಅದರಲ್ಲೇ ಜೀವನ ಮಾಡಿದಿರಿ. ನಿಮ್ಮ ಕಾಲ ಹೇಗಿತ್ತಮ್ಮ? ನಮ್ಮ ಕಾಲ ಅವಾಗ ಹಂಗಿತ್ತು, ಎಲ್ಲ ಕಡಿಮೆ ರೇಟ್ ಇತ್ತು, ಮಾಡ್ಕೊಂಡು ಹೋದು. ನಿಮ್ಮ ಕಾಲಕ್ಕೆ ನಂದಿನಿ ಇದು KMF ಇತ್ತಾ? ಇತ್ತು. ಅವಾಗ್ಲೂ ಡೈರಿಗೆ ಹಾಕಿರ ನೀವು? ನಾವು 50 ವರ್ಷ ಹತ್ತತ್ರ ಆಗದ ಹಸು ಕಟ್ಟಿ ಹಾಲು ಡೈರಿಗೆ ಅವಾಗಲೇ ಹಾಕ್ತಿದ್ರಿ ನೀವು? ಅವಾಗ ಎಷ್ಟಿತ್ತು ರೇಟು? ಅವಾಗ ಕಡಿಮೆ, ಒಂದು 10 ರೂಪಾಯಿ 15 ರೂಪಾಯಿ ಹಂಗೆ ಕಡಿಮೆ ರೇಟು ಅವಾಗ. ಲೀಟ್ರು? ಲೀಟ್ರು. 25 ವರ್ಷ 30 ವರ್ಷದ ಮುಂದೆ ಕಡಿಮೆ ಅಲ್ವಾ ಅವಾಗ. ಹಂಗೆ ಮಾಡ್ಕೊಂಡು ಹೋದು. ಆಮೇಲೆ ಏನು ಮಾಡ್ದೆ, ಈಗ ಅವನು ದೊಡ್ಡನದ, ನಾವು ಹೇಳುದು ಸರಿ ಇಲ್ಲ, ನೀನು ಇಷ್ಟ ಕಣ. ಅಲ್ಲ, ಚೆನ್ನಾಗೆ ಮಾಡವ್ರಲ್ಲ? ಮಾಡವ್ರೆ. ಅಯ್ಯೋ, ನಾವೇನು ಹೇಳ್ತಾ ಇದ್ದೀವಿ ಗೊತ್ತೇ, ನಾವು ಚೆನ್ನಾಗಿದ್ರೆ ಹಣ ಸಂಪಾದನೆ ಮಾಡ್ಬೋದು, ನೀನು ಒಬ್ಬ ಸಾಕಾಯ್ತಿದಿ, ಬೇಡ ಈ ಕೆಲಸ, ಚೆನ್ನಾಗಿರು ಇದ್ದಷ್ಟು ದಿವಸ, ನಮಗೂ ಹಿಂದೆ ಮುಂದೆ ಯಾರೂ ಇಲ್ಲ, ನೀನು ಒಬ್ಬನೇ ಅಂತ ಹೇಳ್ತೇವೆ. ಅಲ್ಲಮ್ಮ, ಹಳ್ಳಿಯಾಗ ಇದ್ಕೊಂಡು 3 ಲಕ್ಷ ಮಾಡ್ತಾರೆ 15 ದಿವಸಕ್ಕೆ. 15 ದಿವಸಕ್ಕೆ ಪೇಮೆಂಟ್ ಕೊಡೋರು ಯಾರು? ನಾವು ಚೆನ್ನಾಗಿದ್ರೆ ಸಂಪಾದನೆ ಮಾಡ್ಬೋದು ನಾವು ಚೆನ್ನಾಗಿ ಸಂಪಾದನೆ ಚೆನ್ನಾಗಿರ್ಲಿ. ಈಗ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದಾರಮ್ಮ. ನೀನು ಇನ್ನು ಮನ್ಸಿಗೆ ಆಗ್ತಾ ಇಲ್ಲ, ಚೆನ್ನಾಗಿರಪ್ಪ. ನಾನು ಕಷ್ಟಪಟ್ಟು ಬೇಕಾ? ಜನ ನೋಡ್ತಾವ್ರೀಗ. ನೋಡ್ರಿ, 30 ಹಸು ಡಿಗ್ರಿ ಮಾಡಿದ ಹುಡುಗ 15 ದಿವಸಕ್ಕೆ 3 ಲಕ್ಷ ಪೇಮೆಂಟ್ ಬರ್ತದೆ. ನೋಡ್ರಿ, ಹುಡುಗ ಗಿದಿ ಒಳ್ಳೆ ಮತ್ತೆ ಸರ್ಟಿಫಿಕೇಟ್ ಡಿಗ್ರಿ ಮಾಡ್ಯಾರ. ಸರ್ಟಿಫಿಕೇಟ್ ನಾವ ಕೊಡ್ತೀವಿ, ಬೇಗ ಬಂದವ್ರಿಗೆ ಬೇಗ ಆಫರ್. ಹೋಗ್ದೇವದ 2 ವರ್ಷ ಓದು ಅಂತ ಯಾರ್ಯಾರು ಏನೇನೋ ಹೇಳಿದ್ರು, ಹೋಗ್ದೇವದ. ನಾನು ಹೋಗಲ್ಲ ಇನ್ನ ಅಂದ್ಬಿಟ್ಟು ಲಾಸ್ಟ್ ಮಾಡ್ದೆ. ಹೌದಾ? ಈ ಕೆಲಸ ಆಯ್ತು, ಇನ್ನೇನು ಕೆಲಸನೂ ಇಲ್ಲ. ನಿಮ್ಮ ಮೊಮ್ಮಗನ್ನ ಇಡೀ ಬೆಂಗಳೂರು ಡೈರಿಯಾಗ ಮಾತುಕತೆ ಆಗಿದೆ. ರಾಮನಗರ, ಮಂಡ್ಯ ಅಲ್ಲೆಲ್ಲ ಎಲ್ಲಿ ಹೆಸರು ಹೇಳ್ದು ಇವ್ರ ಹೆಸರು ಹೇಳ್ತಾವ್ರೆ. ಮಂಜು ಹೆಂಗ್ ಮಾಡ್ರಿ, ಏನಾರ ಮಾಡ್ರಿ ಅಂತ ಅಲ್ಲಿ ತರಬೇತಿ ಕೂಡ ಒಂದ್ ಹೇಳ್ತಾರೆ. ಅದಕ್ಕೆ ಅದನ್ನ ಕೇಳಿ ಓಡ್ ಬಂದಿದೀನಿ, ಮಂಜುನ್ ನೋಡೋಣ ಅಂತೇಳಿ. ನಾವು ಹೊರಗಡೆ ಹೋಗ್ಲಿಲ್ಲ ಸರ್. ಡಿಗ್ರಿ ಮಾಡಿದವ್ರು ಲಕ್ಷ ಸಿಗ್ತಾರೆ, ಹಿಂಗ್ ಉದ್ಯೋಗ ಮಾಡಿದವ್ರು ಇವ್ರೊಬ್ರೇ ಸಿಗ್ತಾರೆ. ನಾನೇ ಬೈತೀನಿ ಸರ್. ಇಲ್ಲಿ ಒಳ್ಳೆ ಕೆಲಸ ಮಾಡವ್ರೆ. ಹೇಳಿ ಸಾಹೇಬ್ರೆ, ಈಗ 15 ಲಕ್ಷ ಹಾಕಿದ್ರಂದೆಲ್ಲ ಇಲ್ಲೇ ದುಡ್ದು ಇಲ್ಲೇ ಹಾಕಿದ್ರ ಅಥವಾ ಆ ದುಡ್ಡು ಎಲ್ಲಿಂದ ಹಾಕಿದ್ರ? ಇಲ್ಲ ಸರ್, ಬೇರೆ ಹತ್ರ ಇಂಡಸ್ಟ್ರಿಗೆ ಈಸ್ಕೊಂಡು 1-2 ಹಸು ತಗೊಂಡು, ಆಮೇಲೆ ನಮ್ಮ KMF ಡೈರಿಯಿಂದ ಲೋನ್ ಕೊಡ್ಸಿದ್ರು. ಆ ಲೋನಲ್ಲಿ ಇನ್ನೊಂದು 4 ಹಸು ತಗೊಂಡು, ಆ ಬಿಲ್ಲಲ್ಲಿ EMI ಕಟ್ಟಿ ಮತ್ತೆ ತಗೊಂಡಿದ್ದು. ಡೈರಿಯಿಂದ ಎಷ್ಟು ಕೊಡ್ಸಿದ್ರು ನಿಮ್ಗೆ? 5 ಲಕ್ಷ ಲೋನ್ ಕೊಡ್ಸಿದ್ರು. ಯಾವ ಬ್ಯಾಂಕ್? ಬರೋಡಾ ಬ್ಯಾಂಕು, ಶಾಂಬಾಗ್ನಳ್ಳಿ. ಹೌದಾ? ಎಷ್ಟು ಪರ್ಸೆಂಟೇಜ್ ಅಲ್ಲಿ? 70 ಪೈಸಾ, 70 ಪೈಸಾ ಬಡ್ಡಿಯಲ್ಲಿ ನಿಮ್ಗೆ ಲೋನ್ ಸಿಕ್ಕಿತ್ತು. 5 ಲಕ್ಷ. ಹೌದು. ಸಬ್ಸಿಡಿ ಏನಾದ್ರೂ ಸಿಕ್ತಾ? ಏನಿಲ್ಲ, ಹಸು ಮೇಲೆ ಕೊಡ್ಸಿದ್ದು. ಹಸು ಮೇಲೆ ಕೊಡ್ಸಿದ್ದು. ಈಗ ಅದನ್ನ ಕಟ್ತಾ ಇದ್ರೆ ತೀರಿಸಿದ್ರ? ಸರ್, ಸ್ವಲ್ಪ ಆಯ್ತು, 2-3 ಮಂತ್ಸ್ ಆಯ್ತು ಅಷ್ಟೇ. ಹೌದಾ? ಎಷ್ಟು ವರ್ಷ ತೀರಿಸಿದ್ರಿ? 2 ವರ್ಷ. 2 ವರ್ಷದಾಗ 25,000 EMI ಹಾಕ್ಸಿದ್ರು. ನಮ್ಮ ಡೈರಿಯವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ಏನೇನ್ ಮಾಡಿದ್ರಿ ಹೇಳ್ರಿ? ಲೋನ್ ಕೊಡ್ಸಕ್ಕೆ ನಮ್ಮ ಡೈರಿಯವರು ಅವರೇ ಹೇಳಿ ಕರ್ಕೋಗಿ ಲೋನ್ ಕೊಡ್ಸಿ, ಹಸು ತಗೊಳ್ಳಿ ಅಂತ, ಹಾಲು ಜಾಸ್ತಿ ಮಾಡ್ಲಿ ಅಂತ. ಅವ್ರು ನಂಗೆ ಸಾಕ್ಬೇಕು, ನನ್ಗೆ ಇಷ್ಟ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂದ್ರೆ ನಾವ್ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಿ ಹಂಗ್ ಜನನು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತೀವಿ. ನಮಗೆ ಇಂಟ್ರೆಸ್ಟ್ ಇತ್ತು, ಪ್ರೀತಿ ಇತ್ತು, ಗೌರವ ಇತ್ತು ಕೆಲಸದ ಮೇಲೆ ಅಂದ್ರೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ. ಹೌದು ಸರ್. ಪ್ರೋತ್ಸಾಹ ಇನ್ಸೆಂಟಿವ್ ಬರುತ್ತೆ, 5 ರೂಪಾಯಿ. ಅದು ಎಷ್ಟು ಬರುತ್ತೆ? ಅದು ತಿಂಗಳಿಗೆ 40 ಸಮಥಿಂಗ್ ಬರುತ್ತೆ, 40,000 ಸಮಥಿಂಗ್ ಬರುತ್ತೆ. ಓ, ಸರ್ಕಾರದಿಂದ ತಿಂಗಳು ಬರ್ತಾ ಇದೆ. ಕರೆಕ್ಟ್. ಅದು 2-3 ಮಂತ್ಸ್ ಒಂದ್ಸತಿ ಬರುತ್ತೆ. ಇವಾಗ 5 ಮಂತ್ಸ್ ಆಗೈತೆ, ಅಲ್ಲೇ ಒಟ್ನ ಬರುತ್ತೆ. ಅದೊಂದಿಷ್ಟು ಉಳಿತಾಯ ಆಗುತ್ತೆ. ಅದಲ್ಲೇ ಹಸು ತಗೊಳ್ಳೋದು. ಓ, ಅದರಲ್ಲಿ ಹಸು ತಗೊಳ್ಳೋದು. ಇವಾಗ 2-3 ಮಂತ್ಸ್ ಒಟ್ಟಿಗೆ ಹಾಕ್ತಾರೆ, ಅದರಲ್ಲಿ ಒಂದು ಹಸು ತಗೊಳ್ಳೋದು. ಅದನ್ನು ಪಾಸಿಟಿವ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೀವು ಅಡ್ಗಿಲ್ಲ ಮಾತ್ರ ಸರ್, ದುಡ್ಡು ಎಲ್ಲ ಇವ್ರ ಮೇಲೆ ಅದು ಬಂದದ್ದು ಇಲ್ಲಿ. ಖುಷಿ ಆಗುತ್ತಲ್ಲ ಇದು ನೋಡಿದ್ರೆ. ಎಷ್ಟು ನಿಮಿಷ ಆಗುತ್ತೆ ಹಾಲು ಕರೆಯಕ್ಕೆ ಇವನ್ನೆಲ್ಲ? 1.5 ಗಂಟೆ ಆಗುತ್ತೆ. 5 ಗಂಟೆ ಸ್ಟಾರ್ಟ್ ಮಾಡಿದ್ರೆ 6:30 ಆಗುತ್ತೆ. ಒಂದೊಂದು ಹಸು ಎಷ್ಟು ಕೊಡ್ತದೆ?
10 ಲೀಟರ್ ಕೊಡೋದೈತೆ, 12 ಲೀಟರ್ ಕೊಡೋದೈತೆ, 3 ಲೀಟರ್ ಕೊಡೋದು ಐತೆ. ಎಲ್ಲ ಮೇಂಟೈನ್ ಮಾಡಬೇಕು. ಇವಾಗ 6 7 ಕೊಡ್ಸಿರೋದು. 6 7 ಮಾಡಿದ್ರೆ ಈಗ ಹೆಣ್ಗರುಗಳನ್ನೇ ಮಾಡ್ಬೋದು ಅಂತೇಳಿ ಒಂದು ಇದು ಮಾಡಿದ್ದಾರೆ ಈಗೆಲ್ಲ. 6 7 ಇವಾಗೆಲ್ಲ ಹೆಣ್ಗರನ್ನೇ ಆಗ್ತಾ ಇರೋದು. ಇವೆಲ್ಲ ಹೆಣ್ಗರು ಇವಾಗ ಹುಟ್ಟಿದ್ರೆ ಹೆಣ್ಗರನ್ನೇ ಹುಟ್ಟಿರೋದು. 7 ಮಾಡ್ಸಿದ್ರು. ಹೌದು, ಎಲ್ಲ 6 7 ಇವು. ಹೌದಾ? ಈಗೇನು ಹುಟ್ಟಲ್ಲ ಅವು, ಈಗ ಗಂಡೆ ಹುಟ್ಟಿಲ್ಲ ಇವಾಗ, ಬರೀ ಹೆಣ್ಣೆ. ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ. ಸಾಕೋದೇ ಕಷ್ಟ ಅಲ್ಲ ಸರ್ ಇವನ್ನ ಕರಗಳನ್ನ. ಹಸಾದ್ರೆ ಸಾಕ್ಬೋದು, ಇಷ್ಟೆಲ್ಲ ಕರ ಎಲ್ಲ ಸಾಕೋದು ಕಷ್ಟ. ಒಂದು ಟೈಮಿಗೆ 3 ಲೀಟ್ರ್ ಹಾಲು ಬೇಕು. ಒಂದು ಕರುಗೆ 3 ಲೀಟರ್ ಹಾಲು ಬೇಕು. ಒಂದು ಟೈಮ್ಗೆ ಎಷ್ಟು ಕರು ಇದೆ ಹಂಗೆ? 7 ಐತೆ. 7 3 21 ಲೀಟರ್ ಹೋಗ್ಬಿಡ್ತೇವೆ. ಎಲ್ಲನೂ ಕಳಿಬೇಕು, ಎಲ್ಲನೂ ಕಳಿಬೇಕು. ಅಂದ್ರೆ ದಷ್ಟಪುಷ್ಟ ಆಗ್ತದೆ ಜೀವನ. ನೀವು ಹೆಂಗ್ ಮಾಡಿದ್ರಿ? ನಮ್ಮ ಗೌಡ್ರಿದ್ದಾಗ್ಲೂ ಹಸು ಕಟ್ಕೊಂಡೆ ನಾವು ಮಕ್ಳುಗಳು ಮದುವೆ ಮಾಡಿ ಮಾಡ್ತಿದ್ದು. ನೀವು ಅವಾಗ 15 ದಿವಸಕ್ಕೊಮ್ಮೆ ನಿಮಗೆ ಬರೋದು. ಹಂಗಾದ್ರೆ ಜೀವನ ಹಸನೇ. ಹಸುನೇ. ನಾವು ಆ ಊರಿಂದ ಈ ಊರಿಗೆ ಮದುವಾಗಿ ಬಂತಾವಿಂದನೇ ಹಸುಗಳಿಗೆ ನಾವು ಹಿಂಗೆ ಒಂದೊಂದು 2 ಮಾಡಿಕೊಂಡಿದ್ದೆ. ಆಮೇಲೆ ಇವನು ಮಾಡ್ಕೊಂಡ. ನಮ್ಮ ಗೌಡ್ರ ತೀರಾಗಿ 13 ವರ್ಷ ಆಯಿತು ಮಾಡ್ಕೊಂಡು ನಾವು ಹಿಂಗೇನು ಮಾಡ್ಕೊಂಡು ಜೀವನ ಮಾಡ್ತೀವಿ. ಒಟ್ಟಿನಲ್ಲಿ KMF ನಿಮ್ಮ ಕೈ ಹಿಡಿದಿದೆ ಅವಾಗಿಂದ. ಏನು ಹೇಳ್ತೀರಿ KMF ಬಗ್ಗೆ? KMF ಇಂದಾನೆ ಸರ್ ನಾವು ಇದುವರೆಗೂ ಮಾಡ್ತೀವಿ. ತಿಂತೀರ ಅನ್ನೋದು KMF ಇಂದಾನೆ. ಅದರಿಂದ ಸಂಪಾದನೆ ಮಾಡೇ ನಾವು ಜೀವನ ಮಾಡ್ತಾ ಇರೋದು. ಚೆನ್ನಾಗೈತೆ ಸರ್. ಬೇರೆಯವ್ರಿಗೆ ಏನು ಹೇಳ್ತೀರಿ? ಹುಡುಗರಿಗೆ ಮಾಡಕ್ ಬರುವಂಥವ್ರು? ಮಾಡಕ್ ಬರೋವಂಥವ್ರಿಗೆ ಲಾಸ್ ಆದ್ರೂ ಪರವಾಗಿಲ್ಲ ಮಾಡಿ ಅಂತಾನೆ ಹೇಳ್ತೀನಿ ಸರ್. ಅಂದ್ರೆ ಲಾಸು ಒಂದು ಪಾಠ ಅಂತೀರಿ? ಹೌದು, ಲಾಸ್ ಆಯ್ತು ಅಂತ ನಿಲ್ಸೋದು ಬೇಡ, ಮುಂದೆ ಒಳ್ಳೇದಾಗೆ ಆಗತ್ತೆ ಮಾಡಿ ಅಂತ ಹೇಳ್ತೀನಿ. ಓಕೆ. ಬಟ್ ಈಗ ಹೇಳ್ತಾರೆ ಈಗ ಅದ್ರ ಮೇವು ಅದು ಇದು ಎಲ್ಲ ಜಾಸ್ತಿ ಖರ್ಚಿದೆ. ಏನಿಲ್ಲ ಸರ್, ಆರಾಮ್ ನಾವು ಯಾವಲ್ಲೂ ಪ್ರತಿದಿನ ತಗೊಂಡೇ ಮೇಯ್ಸೋದು ಮೇವು. ಇವಾಗ ಮೇವು ಕೊಯ್ಯೋಕೆ ರಿಸ್ಕ್ ಇಲ್ಲ ನಮಗೆ. ತಂದಾಕಕ್ಕೆ ಏನಿಲ್ಲ, ಅವರೇ ತಗೊಂಬಂದಿಲ್ಲ ಅನ್ಲೋಡ್ ಮಾಡ್ಬಿಟ್ಟು ಹೋಗ್ತಾರೆ. ನಾವು ಬರೀ ಯಾಕೆ ಮೇಯ್ಸೋದು ಅಷ್ಟೇ. ಅಲ್ಲಿ ಕೆಲಸ ಕಡಿಮೆ ಆಗುತ್ತಲ್ಲ. ಅಲ್ಲಿ ಮೇವಿನ ದುಡ್ಡಲ್ಲಿ ಹಾಲು ಇನ್ನೂ ಜಾಸ್ತಿ ಆಗುತ್ತೆ. 2 3 ಲೀಟರ್ ಜೋಳ ಹಾಕ್ರೆ ಇನ್ನೂ 2 3 ಲೀಟರ್ ಹಾಲು ಜಾಸ್ತಿ ಆಗುತ್ತೆ. ಇಲ್ಲಿ ಮೇವಿಗೂ ಆ ಮೇವಿಗೂ. ಬಟ್ ಕೆಲವೊಬ್ರು ಬೇಡಪ್ಪ ಅದು ಎಲ್ಲಿ ಹೋಗಕ್ಕಾಗಲ್ಲ, ಕೆಲವ್ರು ಹಂಗೆ ಅಂತಾರೆ ಕಟ್ಕೊಂಡ್ಮೇಲೆ. ನಾವು ಹೋಯ್ತೀವಿ ಸರ್, ಇವಾಗ ಫ್ರೆಂಡ್ಸ್ ಎಲ್ಲ ನೈಟ್ ಟೈಮೆಲ್ಲ ಎಲ್ಲೂ ಹೋಗಲ್ಲ. ಸಂಜೆ ಹಾಲು ಹಾಕ್ಬಿಟ್ಟು ಹೋಗಿ ಬೆಳಗ್ಗೆ ಹಾಲು ಕರೆಯಷ್ಟು ಮತ್ತೆ ಬರ್ತೀವಿ. ಓ ಹಂಗೆ. ಆ ಥರ ಬೆಳಗ್ಗೆ ಹೋದ್ರೆ ಸಂಜೆ ಅಷ್ಟಲ್ಲಿ ಬರ್ತೀವಿ. ಮಧ್ಯಾಹ್ನ ಟೈಮಲ್ಲಿ ಏನಿಲ್ಲ, ದಿನಕ್ಕೆ ಒಂದೇ ಟೈಮ್ ಹುಲ್ಲು ಹಾಕೋದು. ಒಂದು 10 11 ಗಂಟೆಗೆ ಮೇವು ಹಾಕ್ಬಿಟ್ಟು ಇನ್ನು ಸಂಜೆವರೆಗೆ ಏನು ಕೆಲಸನೂ ಇಲ್ಲ. ಇವಾಗ ತೊಪ್ಪೆಯಲ್ಲಿ ಎತ್ತಾಕ್ಬಿಟ್ಟು ಇವಾಗ ಹಾಲು ಕರೆಯೋದು ಅಷ್ಟೇ. ಏನು ಹೇಳ್ತಾರೆ ನಿಮ್ಮ ಫ್ರೆಂಡ್ಸ್ ಈಗ ನಿಮ್ಮನ್ನು ನೋಡಿ? ಕೆಲವರು ಆಗದೇ ಇರೋರು ಅವರೇ, ಆಗೋರು ಅವರೇ, ಇರೋರೆಲ್ಲ ಚೆನ್ನಾಗವ್ರೆ. ಈಗ ನಿಮ್ಮನ್ನು ನೋಡಿ ಒಂದಿಷ್ಟು ಜನಕ್ಕೆ ಯಾರು ಇನ್ಸ್ಪೈರ್ ಆಗಿದಾರೆ, ನಾನು ಕಟ್ತೀನಿ, ನಾನು ಮಾಡ್ತೀನಿ. ಈಗ ನೀವು 1.5 ಲಕ್ಷ ದುಡಿತಿದ್ದೀರಿ ಅಂತಂದ್ರೆ ಅವ್ರಿಗೆ ಆಸೆ ಬಂದಿರುತ್ತಲ್ಲ? ಬಂದೈತೆ. ಏನು ಆ ಥರ? ಅವರು ಒಂದಿಬ್ರು ಮಾಡ್ತಾವ್ರೆ. ಇಲ್ಲೇ ನನ್ನ ಫ್ರೆಂಡ್ ಒಬ್ಬ ಅವನೇ, ಇಲ್ಲೇ ಬರ್ತಾವ ನಾವು ನೋಡಿ. ಹೌದಾ? ಅವನು ಇವಾಗ ಸಾಕ್ತಾವನೆ 2, ಇನ್ನೊಂದಿಬ್ರು ಅವರೇ ಸಾಕ್ತಾವ್ರೆ. ಹೆಂಗಿದೆ ಅವ್ರದ್ದು? ಅವ್ರದ್ದು ಇವಾಗ ಸ್ಟಾರ್ಟಿಂಗ್ ಸರ್. ಸ್ಟಾರ್ಟಿಂಗ್? ಓಕೆ. ಸ್ಟಾರ್ಟ್ ಮಾಡವ್ರೆ ಸಾಕ್ಬೇಕು ಅಂತ. ಶುರು ಆಗಿದೆ, ಅದೇ ಖುಷಿ ವಿಚಾರವೇ. ಯಾವಾಗಲೂ ಸ್ಲೋ ಆಗಿ ಆಗ್ಬೇಕು. ಓಕೆ. ನನಗೆ ಏನಂದ್ರೆ ಏನೂ ಇಲ್ಲ ಅಂತ ಹೇಳೋರಿಗೆ ಆ ಕಾರಣಗಳಿರುತ್ತಲ್ಲ, ಅದು ನಿಮ್ಮಿಂದ ನೋಡಿ ಸುಳ್ಳು ಅಂತ ಅನಿಸ್ತು ನನಗೆ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಮನ್ಸು ಮಾಡ್ಬೇಕು. ಅದು ಹೇಗೋ ಕರ್ಕೊಂಡು ಹೋಗ್ತಾನೆ, ಅದು ಹೇಗೋ ನಡೆಯುತ್ತೆ, ಯಾರೋ ಹೆಲ್ಪ್ ಮಾಡೋರು ಬರ್ತಾರೆ. ಶುರು ಆಗ್ಬೇಕು, ಶುರು ಮಾಡ್ಬೇಕು ಸರ್. ಮಾಡಾದ್ಮೇಲೆ ಕಂಟಿನ್ಯೂಸ್ ಆಯ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹೆಂಗೋ ಆಗುತ್ತೆ. ಅವಾಗ ಮಾಡ್ಲೇಬೇಕು ಅಂತ ಇದ್ರೆ ಮಾಡ್ಲೇಬೇಕು. ನಾವು ಆದ್ರೆ ಅವ್ರಿಗೆ, ಅವರು ನಮ್ಗೆ ಸಹಾಯ ಆಯ್ತಾರೆ. ನಮ್ದೇ ನಾವು ನೋಡ್ಕೊಂಡಿದ್ದು ಬಿಟ್ರೆ ಅವ್ರು ಆಯ್ತಾರ? ಇರ್ಬೇಕು ನಮ್ಮ ಜೊತೆಲಿ, ಪಕ್ಕ ಇರ್ಬೇಕು, ಮಡಿಕೋಬೇಕು ನಾವು. ಅಮ್ಮ, ನಿಮ್ ಜೀವನ ದೊಡ್ಡದು. ಈಗಿನ ಹುಡುಗರಿಗೆ ವಿದ್ಯಾಭ್ಯಾಸ ಇದೆ, ಅಕ್ಷರ ಕಲ್ತಿದ್ದಾರೆ, ಪ್ರಪಂಚ ಜ್ಞಾನ ಇದೆ, ಎಲ್ಲವೂ ಇದೆ. ನೀವು ನಿಮ್ಮ ಕಾಲಕ್ಕೆ 2 ಹಸುನ ಇಟ್ಕೊಂಡು ಮಕ್ಕಳನ್ನ ಕಟ್ಕೊಂಡು ಅವ್ರಿಗೆಲ್ಲ ಮದುವೆ ಮುಂಜಿ ಮಾಡಿ ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಕೊಂಡು ಬಾಳಿದಿರಲ್ಲ, ನೀವು ಗ್ರೇಟ್. ಅಷ್ಟು ಮಾಡಿ ಅಲ್ಲಮ್ಮ? ನಮಗೂ ಇದೇ ಕೆಲಸ. ಒಂದು ಸ್ವಲ್ಪ ರೇಷ್ಮೆ ಹುಳ ಮಡಗುವ, ಹಸುಗಳು ಮಡಿಕೊಳ್ಳುವ, ಇದ್ರಲ್ಲೇ ಜೀವನ ಮಾಡ್ದ. ಗೆದ್ದು ಇನ್ನೇನ್ ಬಿಡು, ಇವ್ರು ಮಾಡ್ಕೊಂಡು ಹೋಗ್ತಾರೆ. ಇನ್ ರೆಸ್ಟ್ ತಗೊಳ್ರಿ. ಏನ್ ನೀವು ಕೆಲಸ? ರೆಸ್ಟ್ ಈಗ ನಮ್ಗೇನ್ ಕೆಲಸ ಕೊಡ್ತಾ ಇಲ್ಲ ಅವನು. ಅಡಿಗೆ ಒಂದ್ ಮಾಡ್ತೀನಿ ಅಷ್ಟೇ. ಅಡಿಗೆ ಮಾಡ್ತೀರಾ? ಮುದ್ದೆ ಮಾಡಿ ಹಾಕ್ತೀರಿ? ಇನ್ನೇನ್ ಮಾಡ್ತಾ ಇಲ್ಲ. ಅವಾಗ ಒಂದ್ ಸ್ವಲ್ಪ ಕಸ ಗಿಸ ಎತ್ತಾಕ್ತಿದೆ, ಇವಾಗ ಯಾಕೋ ಆಗಲ್ಲ. ಅಡಿಗೆ ಒಂದ್ ಮಾಡ್ಕೋತೀನಿ, ಸ್ವಲ್ಪ ಆದ್ರೆ ಕ್ಯಾನ್ ತೊಳೆದ್ ಮಾಡ್ತೀನಿ ಬೆಳಗ್ಗೆ ಸಾಯಂಕಾಲ. ನಿಮ್ಮ ಹೆಸರೇನ? ಹೇಮಂತ್ ಅಂತ ಸರ್. ಹೇಮಂತ್ ಅವ್ರು ಇಷ್ಟೊತ್ತು ನೆನ್ಸ್ಕೊಂತ ಇದ್ರು ನಮ್ ಗೆಳೆಯರು ಮಾಡಿದಾರ ಅಂತೇಳಿ. ಇವ್ರ ಕತ್ತಿ ಒಂಚೂರು ಹೇಳ್ರಿ. ಅವ್ರದ್ದ ಏನ್ ಸರ್, ನೀವು ನೋಡಿದಿರಲ್ಲ, ಶ್ರಮ ಬಿದ್ದು ಒಬ್ನೇ ಮಾಡ್ತಾವನೆ, ಒಬ್ನೇ ಮೇಂಟೈನ್ ಮಾಡ್ತಾ ಇರೋದು ಯಾರು ಇಲ್ಲ.
ಆದ್ರೂ ಇಷ್ಟು ಒಬ್ಬನೇ ಮೇಂಟೈನ್ ನಾವು ಈಗ ಮೊದಲು 2-3 ಹಸ ಮಾಡೋಕ್ಕೇನೆ ಬೆಳಗಿನ ಸಾಯಂಕಾಲ ಗಂಟ ಮಾಡ್ತಾರೆ 2-3 ಜನ. ಈಗ ಹೆಚ್ಚು ಕಮ್ಮಿ 25-26 ಹಸ ಅವೆ, ಒಬ್ಬನೇ ಮೇಂಟೈನ್ ಮಾಡ್ತಾವನೆ. ಈ ಒಟ್ಟಿನಲ್ಲಿ ಈ ತಾಲೂಕು ಇವ್ರು ಒಬ್ಬನೇ ಮೇಂಟೈನ್ ಮಾಡ್ತಾ ಇರೋದು ಇಷ್ಟು ಹಸುನ. ಅದನ್ನ ಹೇಳ್ಬೋದು ಅಷ್ಟೇ. ಈಗ ನೀವು ಮಾಡಿದಿರಿ ಅಂತ ಹೌದಾ? ನಾನು ಮಾಡಿದ್ದೀನಿ ಸರ್. ಇವ್ರನ್ನ ನೋಡಿ ಹಂಗೇನಿಲ್ಲ, ನನಗೂ ಇನ್ಸ್ಪಿರೇಷನ್ನು, ನನಗೂ ದನ ಸಾಕ್ಬೇಕು ಅಂತ ಒಂದು ಪ್ಯಾಷನ್ನು. ಮಾಡಿದ್ದೀನಿ. ಇದು ಒಂದೇ ಸತಿ ಅಂತಲ್ಲ, ಆಲೇ 2-3 ಸತಿ ಮಾಡಿ ಬಿಟ್ಬಿಟ್ಟಿದ್ದೆ. ಏನಪ್ಪ ಅಂದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ದೇನೆ ಬಿಟ್ಬಿಟ್ಟಿದ್ದೆ. 1 ವರ್ಷ ಬೆಂಗಳೂರಲ್ಲಿದ್ದೆ. ಅಲ್ಲಿ ದುಡಿಮೆ ಆಗೋದು, ಹಂಗೆ ಖರ್ಚಾಗೋದು. ಹಂಗಾಗಿ ನನಗೆ ಬೆಂಗಳೂರು ಲೈಫ್ ಇಷ್ಟ ಆಗಲಿಲ್ಲ. ಏನೇನ್ ಮಾಡಿದ್ರಿ ಅಲ್ಲಿ ಹೋಗಿ? ಸ್ವಿಗ್ಗಿ 1 ವರ್ಷನೂ ಸ್ವಿಗ್ಗಿನೇ ಮಾಡಿದೆ. ಅದ್ರಲ್ಲಿ ಇನ್ಕಮ್ ಇತ್ತು, ತಿಂಗಳಿಗೆ 50,000-60,000 ಇನ್ಕಮ್ ಇತ್ತು. ಅಷ್ಟೇ ಖರ್ಚು ಇರೋದು. ಹಂಗಾಗಿ ಮತ್ತೆ ಟ್ರಾಫಿಕ್ಕು, ಸೌಂಡ್ ಪೊಲ್ಯೂಷನ್ ನನಗೆ ಇಷ್ಟ ಇಲ್ಲ. ಹಳ್ಳಿ ಲೈಫೇ ಬೆಸ್ಟು. ಹಂಗಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಹಸು ಮಾಡಿದ್ರಿ ಈಗ? ಈಗ ಸದ್ಯಕ್ಕೆ 2 ಮಾಡಿದ್ದೀನಿ. ಅದೇ ಫಾರ್ಮ್ ನಮ್ದು. ಹೌದಾ? ಏನ್ ಓದಿದಿರಿ ನೀವು? ITI ಮಾಡಿದ್ದೀನಿ. ITI ಮಾಡಿದಿರಿ. ಓಕೆ. ಈಗ ಇವ್ರದ್ದು ಹವಾ ಸ್ಪ್ರೆಡ್ ಆಗ್ತಾ ಇದೆ, ಹಿಂಗ್ ಮಾಡವ್ರೆ, ನಾವು ಮಾಡಬೇಕು, ಆ ತರ ಏನಿಲ್ಲ. ಅವನ್ ಶಕ್ತಿ ಅವನು ಅಷ್ಟು ಮಾಡ್ತಾವನೆ. ಅವ್ರು ಮಾಡಕ್ಕಾಗುತ್ತೆ, ನಮಗ್ ಮಾಡಕ್ ಆಗ್ತಿಲ್ಲ. ಏನದು, ಏನ್ ಕಂಡಿಡ್ದಿದ್ದೀರಿ ನೀವು? ಕೆಲವರು ಅಂದ್ರೆ ರೈತರು ಮೆಂಟಾಲಿಟಿ ಏನಂದ್ರೆ ದನಗಳಿಗೆ ಬೆಳಗ್ಗೆ ಸಾಯಂಕಾಲ ಗಂಟೆ ಮೇವು ಆಗ್ತಾ ಇರ್ಬೇಕು, ಅದ್ರ ಹಿಂದ್ಗಡೆನೆ ಇರ್ಬೇಕು ಅಂತ ಅನ್ಕೊಬಿಟ್ಟವ್ರೆ. ಅದು ಅವು ಮನುಷ್ಯಂಗೆ ಅಂತ ತಿಳ್ಕೊಂಡಿಲ್ಲ ಅವರು. ಅವಕ್ಕೇನು ಟೈಮ್ ಸೆನ್ಸ್ ಅವಕ್ಕೂ ನೀಟಾಗಿ ಕೊಟ್ಬಿಟ್ರೆ ಅವಕ್ಕೇನು ಹಾಕ್ಬೇಕು ಅವ್ರು ನೀಟಾಗಿ ಹಾಕ್ಬೇಕು ಅಷ್ಟೇ. ನಾವು ಒಂದು ಟೈಮಲ್ಲಿ ಕೊಟ್ರೆ ಈಗ ಇವ್ನು ಮಾಡೋ ಕೆಲಸನ ಇದೇ ಕೆಲಸ ಮಾಡ್ತೀನಿ ಅಂತಂದ್ರೆ ಕೆಲವ್ರು ಲೇಬರ್ ಇಕ್ಕೋತಾರೆ. ಯಾಕೆ ಅವರೇ ಮಾಡೋಕ್ಕಾಗಲ್ವಾ? ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ವಲ್ಲ, ಹಂಗಾಗಿ ಅವ್ರು ಮಾಡಲ್ಲ, ಲೇಬರ್ ಇಕ್ಕೊಂಡು ಮಾಡ್ತಾರೆ. ಇವ್ನಿಗೆ ಇಂಟ್ರೆಸ್ಟ್ ಐತೆ, ಹಂಗಾಗಿ ಇಷ್ಟ ಸಲ ಇದ್ರ ಜೊತೆಗೆ ಇನ್ನೂ ಡಬಲ್ ಆದ್ರೂ ಅವ್ನು ಮಾಡ್ತಾನೆ. ಅದ ಅವ್ನ ಧೈರ್ಯ. ಕೆಲವ್ರಿಗೆ ಮಾಡೋಣ ಅಂತಾರೆ, ಆದ್ರೆ ಲೇಬರ್ ಇಕ್ಕೋತಾರೆ. ಲೇಬರ್ ಎಂತಕ್ಕೆ ಇಕ್ಕೋಬೇಕು? ಮಾಡೋಣ ಅಂತ ಇರೋದು ಅವ್ರ ತಾನೆ, ಲೇಬರ್ ಅಲ್ವಲ್ಲ ಮಾಡೋದು. ಮಾಡೋಣ ಅಂತೀರ ಅವರೇ ಮಾಡ್ಬೋದಲ್ಲ, ಲೇಬರ್ ಇಕ್ಕೊಂಡೇ ಮಾಡ್ಬೇಕು ಅಂತ ಏನು? ಸಗಣಿ ಆಗ್ತೋ, ಅಯ್ಯೋ ಇದು ಹುಚ್ಚು ಹೋಯ್ತು, ಮಾಡ್ಬೇಕು ಅಂದ್ಮೇಲೆ ಅದನ್ನೆಲ್ಲ ಮಾಡ್ಲೇಬೇಕಲ್ಲ. ಮಾಡ್ಬೇಕು ಅಂತ ಇದ್ಮೇಲೆ ಸಗಣಿ ಇಕ್ಕಿದ್ರು ಅಷ್ಟೇ, ಗಂಧ ಮಾಡಿದ್ರು ಅಷ್ಟೇ, ಎತ್ತಾಕ್ರೆ ತಾನೇ ಮಾಡ್ದಂಗೆ ಅನ್ಸೋದು. ಅದಕ್ಕೆ ಲೇಬರ್ ಯಾಕೆ ಇಕ್ಕಬೇಕು? ಈಗ ಇವನು ಇಕ್ಕೊಂಡ್ರೆ 2-3 ಜನ ಲೇಬರ್ ಇಕ್ಕೋಬೋದಲ್ಲ, ಅದು ಇವ್ನು ಮಾಡ್ದಂಗೆ ಆಗಲ್ವಲ್ಲ. ನಾವು ನಮ್ಗೆ ಇರೋದೇನೋ ಪ್ಯಾಷನ್, ಇದು ಮಾಡಬೇಕು ಅಂತ, ಅದು ನಮ್ಮಲ್ಲಿ ಇರಬೇಕು. ನಾವು ಮಾಡ್ತೀವಿ ಅಂದ್ಬಿಟ್ಟು ಆಳುಗಳು ಕರ್ಕೊಂಡ್ ಮಾಡ್ತೀವಿ, ಅದು ನಮ್ಮ ಫ್ಯಾಷನ್ ಇಲ್ಲ ಅಂತ ಬರ್ತದೆ. ಅದು ಸುಮ್ಮನೆ ಕಾಟಾಚಾರಕ್ಕೆ ಸಾಕವ್ರೆ ಅಂತ ಅನ್ಸ್ತದೆ ಅಷ್ಟೇ. ನೋಡಿ, ಅವ್ರ ಅಜ್ಜಿ ದೊಣ್ಣೆ ಹಿಡ್ಕೊಂಡು ನಿಂತಾಳೆ, ನಿಂಗೆ ಕನ್ನೆ ಕೊಡಲ್ಲ ಯಾರು ಹಿಂಗ್. ಅವ್ರು 2 ವರ್ಷದಿಂದ ಅದೇನೆ, ಅವ್ರು 2 ವರ್ಷದಿಂದ ಬಿಡ್ಸ್ಬಿಡು ಅಂತ ಅವ್ರು ಹೇಳಿದಾಗ ಇಷ್ಟ ಇವ್ನು ಜಾಸ್ತಿ ಮಾಡ್ತಾನೆ. ಹಾಲು ಕರಿಯೋ ಟೈಮ್ ಆಯ್ತು ಗೆಳೆಯರೇ. ನೋಡಿ, 2 ಗೆಳೆಯರು ಇಲ್ಲೇ ಇದ್ದಾರೆ. ಇವರು ಸಿಟಿಗೆ ಹೋಗಿ ನಾನು ಭಯಂಕರ ಜೀವನ ಮಾಡ್ತೀನಿ, ಮಂಜು ತೋರಿಸ್ತೀನಿ ಅಂತ ಹೋದ್ರು. 60,000 ಸಂಬಳ ಬಿಟ್ಟು ವಾಪಸ್ ಹಳ್ಳಿಗೆ ಬಂದವ್ರೆ. ಸಾಯವರು ಅಜ್ಜಿ ಏನು ಬೇಕಾದ್ರೆ ಹೇಳಿ, ನನಗೆ ಹಸುನೇ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದು 30 ಮಾಡ್ಯವ್ರೆ. 2 ಕತೆಗಳು ಇಲ್ಲಿದೆ. ಹಾಗಾಗಿ ಒಂದು ಸೆಂಟರಲ್ಲಿ ನಿಮಗೆ KMF ನಿಂತ್ಕೊಳ್ಳುತ್ತೆ. ನೀವೇನಾದರೂ ಕೆಲಸ ಮಾಡ್ತೀನಿ ಅಂತಂದರೆ, ನೀವೇನಾದರೂ ಯೋಜನೆಗಳನ್ನ ಮಾಡ್ತೀನಿ ಅಂದರೆ ಬೇಕಾದಷ್ಟು ಯೋಜನೆಗಳು KMFಲ್ಲಿದೆ. ಅದಕ್ಕೆ ಇವ್ರ ಕಾರಣ. ಹಾಗಾಗಿ ಮಂಜು ಕತೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂತ ಹೇಳಿದರೆ, ಯಾವ ಕಾರಣನೂ ಹೇಳೇ ಇಲ್ಲ ರೀ. ಜಮೀನಿಲ್ಲ ಅಂತೇಳಿಲ್ಲ, ನೀರಿಲ್ಲ ಅಂತೇಳಿಲ್ಲ, ಹಸು ಕಟ್ಟಕ್ಕೆ ಜಾಗ ಇಲ್ಲ ಅಂತೇಳಿಲ್ಲ. ಸುರ್ವೆ ಮಾಡಿದ್ರು ನೋಡ್ರಿ, ಕಟ್ಕೊಂಡವ್ರೆ ನಡೀತಾನೆ ಇದೆ. ಅದಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳೋದು. ಹಾಗಾಗಿ KMF ಜರ್ನಿಯಲ್ಲಿ, ಈ ಸರಣಿಯಲ್ಲಿ ಮಂಜು ಅವ್ರದ್ದು ಭಾಳ ವಿಶೇಷವಾದ ಕತೆ ಅಂತ ನನಗೂ ಅನಿಸುತ್ತೆ, ನಿಮಗೂ ಅನಿಸಿರ್ಲೇಬೇಕು. ಒಂದು ತಿಂಗಳಿಗೆ 1.5 ಲಕ್ಷ ಯಾರು ಕೊಡ್ತಾರ್ರಿ ಇವತ್ತು? ಯಾರಿಗಿದೆ? ಯಾರಿಗೂ ಇಲ್ಲ. ಸಮಸ್ಯೆ ಇರುತ್ತೆ. ಹಂಗಾಗಿ ಹಳ್ಳಿಯಲ್ಲಿ ಅವ್ರು ಕಣ್ಣಿದಿರ್ಗಿದ್ದಾರೆ, ಅಜ್ಜಿ ಕಣ್ಣಿದಿರ್ಗಿದ್ದಾರೆ ಅಲ್ವಾ? ಮನೆಯವ್ರು ಕಣ್ಣಿದಿರ್ಗಿದ್ದೀರಿ. ಇನ್ನೇನು ಹೇಳಕ್ ಇಷ್ಟಪಡ್ತೀರಿ ಮಂಜು? ಏನಿಲ್ಲ ಸರ್, KMF ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡೈತೆ. ನಮ್ಮ ಡೈರಿ ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಡೈಲಿ ರವಿ ಅಂತ ಅವರೇ, ಸೆಕ್ರೆಟರಿ ಅವರೇ, ಅಂದ್ರೆ ಲೋನ್ ಕೊಡ್ಸಕ್ಕಾಗಲಿ, ಹಸು ಟ್ರೀಟ್ಮೆಂಟ್ ಮಾಡ್ಸಕ್ಕಾಗಲಿ, ಏನಕ್ಕೆ ಹೇಳಿದ್ರು ಅವರು ಫಸ್ಟ್ ಬಂದು ಸಪೋರ್ಟ್ ಮಾಡ್ತಾರೆ. ಚೆನ್ನಾಗೈತೆ ಸರ್. ಮಂಜು, ಇವತ್ತು ನಿನ್ನ ಸ್ಟೋರಿ ನೋಡಿ ನಾನು ಖುದ್ದಾಗಿ ಬಂದು ನಮ್ಮ ಸರ್ ಜೊತೆ ನನಗೂ ಭಾಳ ಆಶ್ಚರ್ಯ ಆಯಿತು, ಮತ್ತು ನನಗೆ ಭಾಳ ಇನ್ಸ್ಪೈರ್ ಆಯಿತು ನೀನು. ಯಾಕಂತಂದರೆ ನೀನು ನಿಜವಾಗ್ಲೂ ನಿಮ್ಮ ಅಜ್ಜಿಯವರು ಹೇಳ್ದಂಗೆ ನೀನೇನು ಬೇಜಾರು ಮಾಡಿಲ್ಲ. ಏನೇನು ನಿನ್ನ ಅಂದ್ಕೊಂಡಿದ್ದು, ನಿನ್ನ ಕನಸುಗಳನ್ನ, ಗುರಿನ ನೀನು ಬೆನ್ನಟ್ಟಿ ನೀನು ಇವತ್ತು ಈ ಮಟ್ಟಕ್ಕೆ ಬಂದಿದೆಯಲ್ಲ, ಭಾಳ ಸಂತೋಷ ಆಯಿತು. ಸರ್, ನಮ್ಮ KMF ಇಂದ ಏನೆಲ್ಲ ಸೌಲಭ್ಯಗಳು ಸಿಗ್ಬೋದೋ, ನಾನು ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು ಮಂಜು ಯಾವಾಗ ನಾನು ಕರೆ ಮಾಡಿದ್ರು ಅವ್ನಿಗೆ ಏನು ಸೌಲಭ್ಯಗಳು ನಮ್ಮ ಕಚೇರಿಯಿಂದ ನಿಯಮಾನುಸಾರ ದೊರಕಬೇಕು. ಯಾಕಂದ್ರೆ ಇಷ್ಟು ಹಸು ಸಾಕೋ ಸುಲಭ ಅಲ್ಲ. ಯಾಕಂದ್ರೆ ನಾನು ಒಬ್ಬ ರೈತನ, ಅದು ಒಬ್ರೇನೆ. ಮತ್ತೆ ಈ ತರ ಇಷ್ಟೊಂದು ಹಸುಗಳನ್ನ ಮೇಂಟೈನ್ ಮಾಡ್ಕೊಂಡು ಪ್ರತಿನಿತ್ಯ 300 ಲೀಟರ್ ಹಾಲನ್ನ ಹಾಕಿ ಅದು KMF
KMF ನಮ್ಮ ಸಂಸ್ಥೆಗೆ ಇವರು ಹಾಲನ್ನ ಸರಬರಾಜು ಮಾಡಿಕೊಂಡು ಬಹಳ ಹೆಮ್ಮೆಯಿಂದ ನಮ್ಮ KMF ನಿಂದ ನಾನು ಬದುಕನ್ನ ಕಟ್ಕೊಂಡೆ ಅಂತ ಹೇಳಿದ ಮಾತಿದೆಯಲ್ಲ, ಸೊ ಇಂತಹ ಲಕ್ಷಾಂತರ ಯುವಕರಿಗೆ ಇವರು ಸ್ಫೂರ್ತಿ. ಸೊ ನಿಮ್ಮ ಬದುಕಿನ ಬುತ್ತಿ ಮುಖಾಂತರ ನಾನು ಹೇಳೋದಿಷ್ಟೇ, ಯುವಕರೇ, ನೀವು ಸ್ವಉದ್ಯೋಗ ಮಾಡಿದ್ರೆ ನಿಮ್ಮ ಹಳ್ಳಿಗಳಲ್ಲಿ ಮಂಜು ಥರ ನಿಮ್ಮ ಬದುಕನ್ನ ನೀವು ರೂಪಿಸ್ಕೋಬಹುದು. ಸೊ ನಿಮ್ಮ ಒಂದು ಸ್ವಾವಲಂಬನೆ ಬದುಕನ್ನ ನಿಮ್ಮ ಹಳ್ಳಿಗಳಲ್ಲೇ ನೀವು ಕಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಮ್ಮೂರಲ್ಲೇ ನೀವು ಬದುಕ್ಬೋದು, ತಂದೆ ತಾಯಿಗಳು ನೋಡಿಕೊಂಡು ಆ ಹಳ್ಳಿಗಳಲ್ಲಿ ನೀವು ಹುಟ್ಟಿ ಬೆಳೆದಂಥ ಹಳ್ಳಿಗಳಲ್ಲೇ ನಿಮ್ಮ ಬದುಕನ್ನ ಕಟ್ಕೊಬೋದು. ಸೊ ಹೈನುಗಾರಿಕೆ ಅನ್ನೋದು ನಿಜಕ್ಕೂ ಹೇಳ್ತೀನಿ, ಇದು ಸ್ವ ಉದ್ಯೋಗದ ಜೊತೆಗೆ ಶ್ರೀಮಂತಿಗೆ ಒಂದು ಉದ್ಯೋಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಿನ್ನ ಬದುಕು ಬಂಗಾರ ಆಗ್ಲಿ ಮಂಜು, ಬದುಕಿನ ಬುತ್ತಿ ಮುಖಾಂತರ ಅವರ ಬದುಕು ಬಂಗಾರ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಸರ್. ಗೆಳೆಯರೇ, ಈಗ ಒಂದು ಮಾಡೋಣ, ನೆಕ್ಸ್ಟ್ ಎಪಿಸೋಡ್ ಇನ್ನೊಂದು ತರ್ತೀವಿ. ಇವ್ರು ಶೆಡ್ ಆಗಿದ್ದನ್ನ ಇವ್ರಿಗೊಂದು ಮಾದರಿ ಮಾಡೋಣ ಅಂತೀನಿ. ಖಂಡಿತ ಸರ್. ಯಾರ ಬರ್ಲಿ ಇವ್ರಿಗೊಂದು ಮಾದರಿ ಕರ್ಕೊಂಡ್ ಬಂದು ನೀವು ತೋರಿಸುವಂಗಾಗ್ಲಿ, ಒಂದು ಸ್ಫೂರ್ತಿ ಅವರು ಆಗ್ಲಿ. ಇನ್ನೊಂದಿಷ್ಟು ಹೈನೋದ್ಯಮ, ಯಾಕಂದ್ರೆ ಕೃಷಿಯಲ್ಲಿ ಹೆಚ್ಚು ಕಡಿಮೆ ಇದೆ, ಏರುಪೇರು ಇದೆ. ಒಂದ್ಸಲ ಬೆಳೆ ಸಿಗ್ಬೋದು, ಹೋಗ್ಬೋದು ಅಲ್ವಾ ಮಂಜು? ಒಂದ್ಸಲ ಇನ್ನೊಂದ್ಸಲ ಇನ್ನೇನಾದ್ರೂ ಬೇಕಾದಷ್ಟು ಅದ್ರಲ್ಲಿ ಇದೆ ಅಲ್ವಾ? ಈಗ ಹೈನುಗಾರಿಕೆಯಲ್ಲಿ ಹಂಗಿಲ್ಲ, ಒಂದೇ ಸಮತೋಲನ ಅದು ಕಾಪಾಡುತ್ತೆ. ಮತ್ತು 15 ದಿವಸಕ್ಕೊಮ್ಮೆ ಮುಖ ನೋಡುವಂತದ್ದು ಏನಾದ್ರೂ ಉದ್ಯೋಗ ಇದ್ರೆ ಅದು ಹೈನುಗಾರಿಕೆ ಮಾತ್ರ ಅಲ್ಲ. ನಾನು ಇನ್ನೊಂದು ಹೇಳ್ತೀನಿ ಸರ್, ಈ ಬದುಕಿನ ಬುತ್ತಿ ಮುಖಾಂತರ ನಮ್ಮ ತರಬೇತಿ ಕೇಂದ್ರಗಳಲ್ಲಿ ಶುದ್ಧ ಹಾಲು ಉತ್ಪಾದನೆ, ಹೈನುರಾಸು ನಿರ್ವಹಣೆ, ಈ ಥರ ತರಬೇತಿಗಳಿದೆ. ನೀನು ನಿಮ್ಮ ಸೆಕ್ರೆಟರಿಗೆ ಹೇಳ್ತೀನಿ ನಾನು, ನೀನು ತರಬೇತಿ ಆಗ್ತಾಗ ದಯಮಾಡಿ ಬಂದರೆ ಇವ್ರಿಗೆ ಇನ್ನೂ ಹೆಚ್ಚಿನದಾಗಿ ಹೀಲ್ಡನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಯಾವ ರೀತಿ, ಶುದ್ಧ ಹಾಲು ಉತ್ಪಾದನೆ ಯಾವ ರೀತಿ ಮಾಡ್ಕೋಬೇಕಾದ್ರೆ ಬಹಳ ಮುಖ್ಯ. ನಾವು ಶುದ್ಧ ಹಾಲು ಉತ್ಪಾದನೆಗೆ ಆದ್ಯತೆಯನ್ನು ಕೊಡ್ತಾ ಇದೀವಿ KMF. ಸೊ ಇವರು ತರಬೇತಿಗೆ ಬಂದರೆ ಇನ್ನಷ್ಟು ಇವರು ಕಲಿಬೋದು. ಸೊ ಹಾಗಾಗಿ ಇವ್ರು ತರಬೇತಿಗೆ ಬರಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ತರಬೇತಿಗೆ ಬಂದರೆ ಮತ್ತಷ್ಟು ಇವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ಬಹಳ ಕಷ್ಟ ಇದೆ, 30 ವರ್ಷ ಬಿಟ್ಟು ಎಲ್ಲಿ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಬರ್ಬೇಕಾಗುತ್ತೆ ಇವರು. ನಾನೇ ಒಂದು ವೈಯಕ್ತಿಕವಾಗಿ ಅವ್ರ ಬುಕ್ಸ್ ಕೂಡ ತಂದ್ಕೊಡ್ತೀನಿ ನಾನು. ನಮ್ಮ ಹೈನುರಾಸು ನಿರ್ವಹಣೆ ಬುಕ್ಸ್ ಇರ್ಬೋದು, ಶುದ್ಧ ಹಾಲು ಉತ್ಪಾದನೆ. ಸೊ ನಾನು ಖಂಡಿತ ನಾನು ಬರೀ ಚಾನಲ್ ಮುಂದೆ ಹೇಳ್ತೀನಿ ಅಂತಲ್ಲ, ನಿಮ್ಗೆ ನಾನು ತಲುಪಿಸ್ತೀನಿ. ಸೊ ನಾನು ಅವಾಗ ಬಂದು ಹೋಗ್ತೀನಿ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಂಜು, ಒಳ್ಳೇದಾಗ್ಲಿ, ಬೆಸ್ಟ್ ಆಫ್ ಲಕ್. ನೀವು ಇನ್ನೊಂದಿಷ್ಟು ಹಸು ಹೆಚ್ಚಾಗ್ಲಿ, ಬೇಗ ಮದುವೆ ಆಗ್ಲಿ. ಓಕೆ ಸರ್, ನೀವು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ 200 ರೀಚ್ ಮಾಡ್ತೀನಿ ಸರ್. ಅಲ್ಲ ಏನು ಅವ್ರ ಮದುವೆ ವಿಚಾರ ಮಾಡ್ತಾರೆ, 200 ಅಂತೀರ. ಫಸ್ಟ್ 200 ಮಾಡ್ಬಿಟ್ಟು ಆಮೇಲೆ ಮದುವೆ ಆಗೋದು. ಆಮೇಲೆ ಮದುವೆ. ಯಾರಾದ್ರೂ ನೋಡ್ತಾ ಇದ್ರೆ ಪುಣ್ಯವಂತರಪ್ಪ ನೀವು, ಯಾರು ಕನ್ಯೆ ಕೊಟ್ಟವ್ರು. ಹೌದು, ಖಂಡಿತ. ಹೌದು ಸರ್. ಯಾರು ಅಂತವ್ರು ಹೇಳ್ಬೇಕನ್ನಪ್ಪ. ಏನ್ ಬೇಡ ಬಿಡಿ ಸರ್, 200 ಆದ್ಮೇಲೆ ನಾನೇ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಹೌದಾ? ನೆಕ್ಸ್ಟ್ ಬಂದಾಗ ವಾಚ್ ಮಾಡ್ತಾರ್ರಿ, ಇಲ್ಲ ವಿಡಿಯೋ ಗಂಟು ಬಿಡ್ರಿ, ನಂಬರ್ ಹಾಕಿರ್ತೀನಿ ಮಂಜು ಅವ್ರದ್ದು. ಬೇಗ ಮದುವೆ ಆಗ್ಲಿ, ಸುಭದ್ರ ಏನದು ಕಲ್ಯಾಣ ಪ್ರಾಪ್ತಿರಸ್ತು. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಸೊ ಯುವಕರು ಮತ್ತೊಂದು ಸರ್ ಬಹಳ ಮುಖ್ಯ. ಯುವಕರಿಗೆ ಏನಾದ್ರು ನಿಮಗೆ ಮಾರ್ಗದರ್ಶನ ಬೇಕಾದ್ರೆ ಮಂಜುನ್ ಕಾಂಟ್ಯಾಕ್ಟ್ ಮಾಡ್ಲಿ. ಸೊ ಕಾಂಟ್ಯಾಕ್ಟ್ ಮಾಡ್ಲಿ, ಯಾಕಂದ್ರೆ ಮಂಜು ಮಾರ್ಗದರ್ಶನ ನೀಡಪ್ಪ. ನೀನು ಯಾರು ಅಡ್ರೆಸ್ ಎಲ್ಲಿ ಬರ್ತೀವಿ? ಕಣ್ವ, ರಾಮನಗರ ತಾಲೂಕು, ರಾಮನಗರ ಡಿಸ್ಟಿಕ್. ಕಣ್ವ ಇಷ್ಟು ಹೇಳಿದ್ರೆ ಸಾಕು. ಕಣ್ವ ಊರು, ರಾಮನಗರ ತಾಲೂಕು, ಕಣ್ವ ಡ್ಯಾಮ್ ತುಂಬಾ ಫೇಮಸ್ ಸರ್ ಇಲ್ಲಿ. ಸೊ ಇಲ್ಲಿ ಬಂದ್ರೆ ಸರ್ ಯಾರು ಕರ್ಕೊಂಡ್ ಬಂದು ಬಿಡ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.